Namaste. Basic concepts and formula for PUC mathematics or class 11th and 12th mathematics content. Article number 7. Coordinate geometry of 2 dimensions. So this is a real axis. This one is the imaginary axis. Real axis right side x, left side is x dash. This is positive numbers ಬರುತ್ತೆ, ಇಲ್ಲಿ ನೆಗೆಟಿವ್ ನಂಬರ್ಸ್. ಸೊ ಅಪ್ವರ್ಡಲ್ಲಿ 0 to y ಇದೆಯಲ್ಲ, ಸೊ ದಿಸ್ ಇಸ್ ಇಮ್ಯಾಜಿನರಿ ಲೈನ್, ದಿಸ್ ಇಸ್ ರಿಯಲ್ ಲೈನ್, y and y dash. ಸೊ 0 to a, ಸೊ ದಟ್ ಈಸ್ x, ಪಾಸಿಟಿವ್ x. ಫ್ರಮ್ a to p, y ಆಕ್ಸಿಸ್. ಅಂದರೆ ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದಿಸ್ ಒನ್. ಹಾಗಾಗಿ ಇದು ವೈ ಆಕ್ಸಿಸ್ ಅಂದರೆ ಇದು ಕೂಡ ವೈ ಆಗಿರುತ್ತೆ. ಬಟ್ ಇದು ಕ್ಯಾಪಿಟಲ್ ವೈ, ಇದು ಸ್ಮಾಲ್ ವೈ ಯಾಕೆ ಅಂತ ಹೇಳಿದ್ರೆ, ದಿಸ್ ಇಸ್ ಸ್ಮಾಲ್ ವ್ಯಾಲ್ಯೂ ಅಂದರೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್. ದಿಸ್ ಈಸ್ ಫೈನಲ್ ಆಕ್ಸಿಸ್, ಇದು ಆಕ್ಸಿಸ್ ಲೈನ್. ಸೊ ಪಿ ಟು ಬಿ ಈಸ್ ಆಲ್ಸೋ ಎಕ್ಸ್ ಇರುತ್ತೆ, ಸ್ಮಾಲ್ ಎಕ್ಸ್. ಫ್ರಮ್ ಓ ಟು ಸಿ, ಸೊ ದಟ್ ಈಸ್ ಮೈನಸ್ ಎಕ್ಸ್. ಸೊ ಇದು ರೆಕ್ಟಾಂಗಲ್ ಹೇಗಿದೆ ಅಂದರೆ A, B, C, D, P, Q, R, S. So x minus x, y minus y, y minus y. Okay. Coordinate representation. The coordinate representation of the points shown in the figure with reference to the origin, the origin point O, equal to, so idu coordinates of origin 0, 0 is as follows. Point P ಇದೆಯಲ್ಲ ಅಲ್ಲಿ, ಸೊ ಇಲ್ಲಿ x ಇದೆ, ಇಲ್ಲಿ ಕೂಡ y ಇದೆ. ಪಾಯಿಂಟ್ Pಗೆ x ಆ್ಯಂಡ್ y ಬೋತ್ ಆರ್ ಕೋಆರ್ಡಿನೇಟ್ಸ್ ಆಗುತ್ತೆ. ಸಿಮಿಲರ್ಲಿ ಪಾಯಿಂಟ್ Q ಇದೆಯಲ್ಲ ಅಲ್ಲಿ ಇದು ಮೈನಸ್ ಎಕ್ಸ್ ಆ್ಯಂಡ್ ಪ್ಲಸ್ ವೈ. ಸೊ ಮೈನಸ್ ಎಕ್ಸ್ ಆ್ಯಂಡ್ ಪ್ಲಸ್ ವೈ. ಪ್ಲಸ್ ವೈ ಹೇಗೆ ಅಂದರೆ ಅಪ್ವರ್ಡ್ ಡೈರೆಕ್ಷನ್, ಅದಕ್ಕೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆರ್, ಈಗ ಆರಿಗೆ ಬರೋಣ. ಸೊ ದಿಸ್ ಈಸ್ ಮೈನಸ್ ಎಕ್ಸ್ ಆ್ಯಂಡ್ ಮೈನಸ್ ವೈ ಆರ್ ಕೋಆರ್ಡಿನೇಟ್ಸ್. ನೆಕ್ಸ್ಟ್ ಎಕ್ಸ್ ಎಸ್ ಅಲ್ಲಿ, ಸೊ ದಿಸ್ ಈಸ್ ಎಕ್ಸ್ ಮೈನಸ್ ವೈ ಆರ್ ಕೋಆರ್ಡಿನೇಟ್ಸ್. ನೆಕ್ಸ್ಟ್ ಪಾಯಿಂಟ್ ಎಗೆ ಬನ್ನಿ. ಎನಲ್ಲಿ ಎಕ್ಸ್ ಪ್ರೆಸೆಂಟ್ ಇರುತ್ತೆ, ಬಟ್ ವೈ ಈಸ್ ಆಬ್ಸೆಂಟ್, ಸೊ ವೈ ಈಸ್ ಆಬ್ಸೆಂಟ್. ಬಿನಲ್ಲಿ ಎಕ್ಸ್ ಈಸ್ ಆಬ್ಸೆಂಟ್, ಇದು ವೈ ಆಕ್ಸಿಸ್ದು. ವೈ ಆಕ್ಸಿಸ್ ಇಮ್ಯಾಜಿನರಿ ಲೈನಲ್ಲಿದೆ ಬಿ ಪಾಯಿಂಟ್, ಸೊ ಹಾಗಾಗಿ ವೈ ಈಸ್ ಪ್ರೆಸೆಂಟ್, ಸೊ ಎಕ್ಸ್ ಈಸ್ ಆಬ್ಸೆಂಟ್. ನೆಕ್ಸ್ಟ್ ಸಿ ರಿಯಲ್ ಲೈನಲ್ಲಿದೆ, ಪಾಯಿಂಟ್ ಸಿ ಪಾಯಿಂಟ್ ರಿಯಲ್ ಲೈನ್, ಸಿ ಪಾಯಿಂಟ್ ಈಸ್ ಆನ್ ದಿ ರಿಯಲ್ ಲೈನ್. ಸೊ ಅದಕ್ಕೆ ಏನಾಗುತ್ತೆ, ಮೈನಸ್ ಎಕ್ಸ್, 0 ಕೋಆರ್ಡಿನೇಟ್ಸ್. ಪಾಯಿಂಟ್ ಡಿ ಈಸ್ ಆನ್ ದಿ ಇಮ್ಯಾಜಿನರಿ ಲೈನ್, ಅದು ಯಾವುದು ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಹಾಗಾಗಿ ಎಕ್ಸ್ ಆಕ್ಸಿಸ್ ಇಸ್ ಆಬ್ಸೆಂಟ್, ರಿಯಲ್ ಆಕ್ಸಿಸ್ ಇಸ್ ಆಬ್ಸೆಂಟ್, ಎಕ್ಸ್ ಕೋಆರ್ಡಿನೇಟ್ ಅದು. ವೈ ಇಸ್ ಪ್ರೆಸೆಂಟ್, ಬಟ್ ಮೈನಸ್ ವೈ ಡೌನ್ವರ್ಡ್ ಡೈರೆಕ್ಷನ್ಸ್. ಸೊ ದೀಸ್ ಆರ್ ದಿ ಕೋಆರ್ಡಿನೇಟ್ ಫಾರ್ ಪಿ, ಕ್ಯೂ, ಆರ್, ಎಸ್, ಎ, ಬಿ, ಸಿ, ಡಿ. ಇದು ಕೋಆರ್ಡಿನೇಟ್ಸ್ಗಳಿದು. ನೆಕ್ಸ್ಟ್ ಸಮ್ ಬೇಸಿಕ್ ಫಾರ್ಮುಲಾ. Let a equal to x1, y1 and b equal to x2, y2. ಈಗ ಅಸಂಪ್ಷನ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಅಥವಾ ಪುಟ್ ಅಥವಾ ಏನೋ ಒಂದು ಅಸ್ಯೂಮ್ ಮಾಡ್ತಾ ಇರೋದು. ಎದು ಕೋಆರ್ಡಿನೇಟ್ಸ್ x1, y1 ಇದೆ ಆ್ಯಂಡ್ ಬಿ ಕೋಆರ್ಡಿನೇಟ್ಸ್ x2, y2 ಅಂತ. ಈಗ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ನೋಡಬೇಕು ಅಂದರೆ, ಡಿಸ್ಟೆನ್ಸ್ ಎ ಬಿ ಇದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 whole square, square root of final value minus initial value, ಗೊತ್ತಾಯ್ತಲ್ಲ, ಸ್ಕ್ವೇರ್ ಪ್ಲಸ್ y2 minus y1 whole square. This is distance formula. Next second, coordinates of the midpoint of AB. ಇದ್ರದ್ದು coordinates of the midpoint of AB ನೋಡಬೇಕಂದ್ರೆ x1 plus x2 divided by 2, y1 plus y2 divided by 2.
ಅಂದರೆ ಕೋಆರ್ಡಿನೇಟ್ಸ್ ಅಂದರೆ ಇದೊಂದು ಎರಡು ಸೇರಿಕೊಳ್ಳುತ್ತಲ್ಲ, ಎಕ್ಸ್ ಆಕ್ಸಿಸ್, ರಿಯಲ್ ಆಕ್ಸಿಸ್ ಆ್ಯಂಡ್ ಇಮ್ಯಾಜಿನರಿ ಆಕ್ಸಿಸ್, ಅದು ಕೋಆರ್ಡಿನೇಟ್ಸ್ ಆಯಿತು. ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಆ್ಯಾವರೇಜ್ ಮಾಡಬೇಕಷ್ಟೆ. ಲೋಕಸ್, ದಿ ಪಾತ್ ಟ್ರೇಸ್ಡ್ ಬೈ ಎ ಪಾಯಿಂಟ್ ವಿಚ್ ಮೂವ್ಸ್ ಅಕಾರ್ಡಿಂಗ್ ಟು ಎ ಲಾ, ಅಂದರೆ ಸರ್ಟನ್ ಜೋಮೆಟ್ರಿಕಲ್ ಕಂಡೀಷನ್ಸ್, ಈಸ್ ಕಾಲ್ಡ್ ಆಸ್ ದಿ ಲೋಕಸ್. ದಿ ಪಾತ್ ಟ್ರೇಸ್ಡ್ ಬೈ ಎ ಪಾಯಿಂಟ್ ವಿಚ್ ಮೂವ್ಸ್ ಅಕಾರ್ಡಿಂಗ್ ಟು ಎ ಲಾ, ಸರ್ಟನ್ ಜೋಮೆಟ್ರಿಕಲ್ ಕಂಡೀಷನ್ಸ್, ಈಸ್ ಕಾಲ್ಡ್ ಆಸ್ ದಿ ಲೋಕಸ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಥರ ಪಾತ್ ಮೂವ್ ಆಗಬೇಕು. ಎ ಬಿ ಸಿ ಡಿ ಎ, ಇಲ್ಲಾಂದರೆ ಪಿ ಕ್ಯೂ ಆರ್ ಎಸ್. ಸೊ ಎ ಟು ಪಿ, ಪಿ ಟು ಬಿ, ಬಿ ಟು ಕ್ಯೂ, ಕ್ಯೂ ಟು ಸಿ, ಸಿ ಟು ಆರ್, ಆರ್ ಟು ಡಿ, ಡಿ ಟು ಎಸ್, ಎಸ್ ಟು ಎ. ಆ ಥರ ಒಂದು ಪಾತ್ ಕ್ಲೋಸ್ ಆಗ್ತಲ್ಲ, ಅದು ಲೋಕಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.